ಎಲ್ಲರಿಗೂ ನಮಸ್ಕಾರ. ಶುಭಮಸ್ತು ಲೋಕಕ್ಕೆ ಸ್ವಾಗತ. ಪ್ರತಿ ತಿಂಗಳು ನಮ್ಮದು ರೇಷನ್ಗಂತ ಖರ್ಚು ಮಾಡ್ತೀವಿ, ಹಾಲಿಗಂತ ಖರ್ಚು ಮಾಡ್ತೀವಿ. ಉಳಿತಾಯ ಯಾವುದರಲ್ಲಿ ಮಾಡಬೇಕು ಅನ್ನೋದು ಗೊತ್ತಾಗೋದೇ ಇಲ್ಲ. ಯಾವ ರೀತಿ ಉಳಿತಾಯ ಮಾಡ್ಕೋಬೇಕನ್ನೋದು ಒಂದೊಂದು ರೀತಿ ತಲೆ ಕೆಟ್ಟು ಹೋಗಿಬಿಡತ್ತೆ. ಮಿಡ್ಲ್ ಕ್ಲಾಸ್ ಇರುವಂತಹ ಜನರಿಗಂತೂ ತುಂಬ ಟೆನ್ಷನ್ನು. ಹಣವನ್ನು ನಾವು ಹೇಗೆ ಉಳಿತಾಯ ಮಾಡಬೇಕು, ಪ್ರತಿ ತಿಂಗಳು ಬರುವಂತಹ ದುಡ್ಡಲ್ಲಿ ನಾವು ಹೇಗೆ ಉಳಿತಾಯ ಮಾಡಿ ಶೇಖರಣೆ ಮಾಡಿಟ್ಕೋಬೇಕನ್ನೋದು ಅವ್ರದ್ದು ಮುಖ್ಯ ಉದ್ದೇಶ ಆಗಿರುತ್ತೆ. ಅದರ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಇವತ್ತು ನಾವು ಮನೆ ಬಾಗಿಲಲ್ಲಿ ಯಾವ ರಂಗೋಲಿ ಹಾಕಿದ್ದೀವಿ ಅಂತ ಒಂದು ಸ್ವಲ್ಪ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನೋಡಿ, ಗೇಟ್ ಹೊರಗಡೆ ಈ ರಂಗೋಲಿ ಹಾಕಿಬಿಟ್ಟು ಡೋರ್ ಬಾಗಿಲ ಹತ್ರ ಈ ರಂಗೋಲಿ ಹಾಕಿದ್ದೀವಿ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇವಾಗ ನಾವು ಮಾರ್ನಿಂಗ್ ನಮ್ಮ ಗಾರ್ಡನಲ್ಲಿ ಬರುವ ತರಕಾರಿಯಿಂದ ನಾವು ಬ್ರೇಕ್ಫಾಸ್ಟ್ ಮಾಡಿದ್ದೀವಿ. ಇವತ್ತು ಯಾವ ಬ್ರೇಕ್ಫಾಸ್ಟ್ ಮಾಡಿದ್ದೀವಿ ಅಂತ ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ನೋಡಿ, ಸೌತೆಕಾಯಿ ಆಗಿದ್ದಾವೆ ನಮ್ಮ ಗಾರ್ಡನ್ನಲ್ಲಿ. ಅವನ್ನು ಹರ್ಕೊಂಬಂದುಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀವಿ. ಇಲ್ಲಿ 4 ತೆರ್ಕೊಂಬಂದು ಇಟ್ಕೊಂಡಿದ್ದೀನಿ. ಅದರಲ್ಲಿ ಒಂದನ್ನು ಈ ರೀತಿ ತೆರ್ಕೊಂಡ್ಬಿಟ್ಬಿಟ್ಟು ಅದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ಜಜ್ಕೊಂಡಿರುವಂಥ ಹಸಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ಜಜ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ಮತ್ತು ಇದಕ್ಕೆ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ, ಕರಿಬೇವಿನ ಸೊಪ್ಪು ಸೇರಿಸ್ಬಿಟ್ಟು ಇದಕ್ಕಿವಾಗ ಗೋಧಿ ಹಿಟ್ಟು, ಉದ್ದಿನ ಹಿಟ್ಟು ಮತ್ತು ಜೋಳದ ಹಿಟ್ಟು 3 ಹಿಟ್ಟನ್ನು ನಾನು ಸೇರಿಸ್ತಾ ಇದ್ದೀನಿ. ಉದ್ದಿನ ಹಿಟ್ಟನ್ನು ನಾವು ನಮ್ಮ ಮನೆಯಲ್ಲಿ ಯಾವಾಗಲೂ ಬಳಸ್ತೀವಿ, ಹೀಗಾಗಿ ಸೇರಿಸ್ತಾ ಇದ್ದೀನಿ. ಕೆಲವೊಂದು ಸಾರಿ ಗೋಧಿ ಹಿಟ್ಟನ್ನು ಸೇರಿಸಾದರೂ ಮಾಡ್ಬೋದು. ನೋಡಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಜೀರಿಗೆಯನ್ನು ಸೇರಿಸ್ಬಿಟ್ಟು ಇದನ್ನು ಗಟ್ಟಿಯಾಗಿ ನಾದ್ಕೋಬೇಕು. ಚಪಾತಿ ಹಿಟ್ಟಿನ ಥರ ಮಾಡಿಬಿಟ್ಟು ಒಂದು ಬಟ್ಟೆಯಲ್ಲಿ ಅಥವಾ ಪ್ಲಾಸ್ಟಿಕ್ ಪೇಪರ್ ಮೇಲೆ ಈ ರೀತಿ ತಟ್ಬಿಟ್ಟು ಬೇಯಿಸಿಬಿಟ್ರೆ ಸೌತೆಕಾಯಿ ಹಾಕಿರುವಂತಹ ತಾಲಿಪಟ್ಟಿ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡತ್ತೆ. ನೋಡಿ, ಈ ರೀತಿ ತಟ್ಬಿಟ್ಟು ಒಲೆ ಮೇಲೆ ತವೆಯನ್ನು ಇಟ್ಬಿಟ್ಟು ಬೇಯಿಸ್ಕೊಂಡ್ಬಿಟ್ಬಿಟ್ರೆ, 2 ಕಡೆ ಎಣ್ಣೆ ಅಥವಾ ತುಪ್ಪ ಹಚ್ಚಿಬಿಟ್ಟು ಬೇಯಿಸ್ಕೊಂಡ್ಬಿಟ್ರೆ ತಾಲಿಪಟ್ಟಿ ರೆಡಿ ಆಗುತ್ತೆ. ತಾಲಿಪಟ್ಟಿ ಇಷ್ಟಪಡೋರಿಗೆ ಇವು ಸೌತೆಕಾಯಿ ಹಾಕಿರೋದಂತೂ ತುಂಬ ಟೇಸ್ಟಿಯಾಗಿ ಗೊತ್ತಾಗುತ್ತೆ ಯಾವ ರೀತಿ ಆಗ್ತವೆ ಅಂತ. ಸೌತೆಕಾಯಿ ಹಾಕಿ ಬಳಸಿರುವುದರಿಂದ ಡೈಜೆಷನ್ಗೂ ಅನುಕೂಲ ಆಗುತ್ತೆ. ನೋಡಿ, ತಾಲಿಪಟ್ಟಿ ಯಾವ ರೀತಿ ಕಾಣ್ತಾ ಇವೆ ಅಂತೆ, ತಿನ್ನಬೇಕು ಅಂತ ಅನಿಸುತ್ತೆ ಈಗಲೇ ಮಾಡಿ. ಅದ್ರ ಜೊತೆಗೆ ಈಗ ಉಳಿತಾಯದ ಮಾತಾಡಿದ್ವಲ್ಲ, ಇಲ್ಲಿ ನೋಡಿ, ಹಾಲನ್ನು ನಾವು ಅರ್ಧ ಲೀಟ್ರ್ ಹಾಲನ್ನು ತೊಗೋತೀವಿ. ಅರ್ಧ ಲೀಟ್ರ್ ಹಾಲನ್ನೇ ನಾವು ಯಾವ ರೀತಿ ಉಳಿತಾಯ ಮಾಡ್ಕೋಬೋದು ಅಂತಂದರೆ, ಇವನ್ನು ಚೆನ್ನಾಗಿ ಕಾಯಿಸ್ಕೋಬೇಕು. ಚೆನ್ನಾಗಿ ಕಾಯಿಸ್ಕೊಂಬಿಟ್ಬಿಟ್ಟು ಮೇಲಿರುವಂತಹ ಕೆನೆಯನ್ನು ತಕ್ಕೋಬೇಕು. ನಿಮಗೆ ಈಗಾಗಲೇ ಗೊತ್ತಾಗಿರ್ಬೋದು ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಆದರೆ ತುಂಬ ಜನ ಪ್ರಯತ್ನನೇ ಮಾಡುವುದಿಲ್ಲ, ಕೆನೆಯನ್ನು ಹಾಗೆ ತಿಂದುಬಿಡ್ತಾರೆ ಊಟದಲ್ಲಿ. ಇಲ್ಲಿ ನೋಡಿ, ನಾವು ಕೆನೆಯನ್ನು ಇದನ್ನು ತೆಗೆದುಬಿಟ್ಬಿಟ್ಟು ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೋತೀವಿ. ಈ ರೀತಿ ಕೆನೆಯನ್ನು ತೆಗೆದುಬಿಟ್ಟು ಒಂದು ಕಡೆ ಇಡಬೇಕು. ಫ್ರಿಜ್ಜಲ್ಲಾದರೂ ಇಡಬಹುದು. ನಾನು ಈ ಗ್ಲಾಸ್ ತುಂಬೋವರೆಗೂ ಕೆನೆಯನ್ನು ತೆಗಿತೀನಿ. ತೆಗೆದ ನಂತರ ಇದನ್ನು ಕಡ್ಕೋಬೇಕು. ಚೆನ್ನಾಗಿ ಕಡ್ಗೋಲಿಂದಾದರೂ ಕಡ್ಕೋಬೋದು, ಅಥವಾ ನೀವು ಮಿಕ್ಸಿ ಜಾರಲ್ಲಾದ್ರೂ ಕಡ್ಕೋಬೋದು. ಆದರೆ ಕಡ್ಗೋಲಿಂದ ಕಡಿಯೋದರಿಂದ ನಮಗೊಂದು ಎಕ್ಸಸೈಸ್ ಆಗುತ್ತೆ ಅಂದ್ಬಿಟ್ಬಿಟ್ಟು ನಾವು ಮನೆಯಲ್ಲಿ ಕಡ್ಗೋಲಿಂದ ಕಡಿಯೋದು. ಮತ್ತು ಇದು ಲಕ್ಷ್ಮಿಗೆ ಸಂಬಂಧಪಟ್ಟಂಥ ಕಡ್ಗೋಲಾಗಿರುವುದರಿಂದ ನಾವು ಇದರಿಂದನೇ ಕಡಿತೀವಿ. ಕಡಿದ್ಬಿಟ್ಬಿಟ್ಟೆ ನೋಡಿರಿ ಬೆಣ್ಣೆ ಯಾವ ರೀತಿ ಬಂದಿದೆ ಅಂತ. ಈ ಬೆಣ್ಣೆನ ನಾವು ಒಂದು ಕಡೆ ತಕ್ಕೊಂಡು ಕಾಯಿಸ್ಕೋಬೇಕು. ಬೆಣ್ಣೆನ ನಾವು ಊಟದಲ್ಲಾದರೂ ಬಳಸ್ಬೋದು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವಾ. ಹೊರಗಡೆ ಬೆಣ್ಣೆ ತಂದುಬಿಟ್ಟು ಬಳಸೋದಕ್ಕಿಂತ ಮನೆಯಲ್ಲಿರುವ ಬೆಣ್ಣೆನೇ ಬಳಸ್ಕೊಂಡ್ರೆ ತುಂಬ ಒಳ್ಳೆಯದಲ್ವ. ಆ ರೀತಿ ಇವನು ತೆಗೆದಿಟ್ಬಿಟ್ಕೊಂಡು ಈ ಮಜ್ಜಿಗೆಯಲ್ಲಿ ಸಹ ನಾವು ಬ್ರೇಕ್ಫಾಸ್ಟನ್ನು ಮಾಡ್ಕೋಬೋದು. ಮಜ್ಜಿಗೆಯನ್ನು ವೇಸ್ಟ್ ಮಾಡುವಂಗಿಲ್ಲ. ಮಜ್ಜಿಗೆ ಸಾರು, ಮಜ್ಜಿಗೆ ಆಮ್ರ ಎಲ್ಲ ಮಾಡ್ತೀವಿ. ಆದರೆ ಮಜ್ಜಿಗೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡೋ ವಿಡಿಯೋನ ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಅಷ್ಟು ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟು. ಇಲ್ಲಿ ನೋಡಿ, ಈ ಬಂದಿರುವಂತಹ ಬೆಣ್ಣೆನ ನಾನು ಕಾಯಕ್ಕಿಡ್ತಾ ಇದ್ದೀನಿ. ಇವಾಗ ಕಾದ ನಂತರ ಅದನ್ನು ಚೆನ್ನಾಗಿ ಕಾಯಿಸ್ಕೊಂಡು ಸೋಸ್ಕೊಂಡು ಇಟ್ಕೊಂಡ್ಬಿಟ್ರೆ ನಿಮಗೆ ಒಂದು ಪರೋಟಾದಲ್ಲಿ ಹಚ್ಕೋಬೋದು, ಅಡುಗೆಯಲ್ಲಾದರೂ ಹಚ್ಕೊಂಡು ಊಟ ಮಾಡ್ಬೋದು. ಹೊರಗಡೆ ತರುವ ತುಪ್ಪಕ್ಕಿಂತ ಮನೆಯಲ್ಲೇ ಮಾಡಿರುವಂಥ ತುಪ್ಪ ತುಂಬ ರುಚಿಯಾಗಿರುತ್ತದೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೊರಗಡೆ ಎಷ್ಟೇ ಶುದ್ಧವಾಗಿದೆ ಅಂದ್ರೂ ಅದು ಶುದ್ಧವಾಗಿರುವುದಿಲ್ಲ. ಆದರೆ ನೀವು ಹಾಲನ್ನು ತರುವಾಗ ಹಾಲನ್ನು ಸರಿಯಾಗಿ ನೋಡ್ಕೊಂಡು ತರಬೇಕು. ಕೆಲವೊಂದು ಹಾಲಿನಲ್ಲಿ ಕೆನೆನೇ ಬರುವುದಿಲ್ಲ, ಹೀಗಾಗಿ ನೋಡಿಕೊಂಡು ನೀವು ತರಬೇಕು. ಹಾಲನ್ನು ಖರೀದಿಸುವಾಗ ಕೆನೆ ಬರುತ್ತೆ ಇಲ್ಲ ನೋಡಿಕೊಂಡು ಖರೀದಿಸಬೇಕು. ಕೆಲವೊಂದು ಪ್ಯಾಕೆಟ್ಗಳ ಹಾಲುಗಳಲ್ಲಿ ಕೆನೆನೇ ಬರುವುದಿಲ್ಲ. ನಾವು ಈಗ ಹಾಲಿಗೆ ಕೊಟ್ಟಿರೋ ದುಡ್ಡಿನಲ್ಲಿನೇ ನಾವು ತುಪ್ಪ ಮಾಡಿಬಿಟ್ಟು, ಮೊಸರು ಮಾಡಿಬಿಟ್ಟು, ಮಜ್ಜಿಗೆ ಮಾಡಿಬಿಟ್ಟು ಇದರಲ್ಲಿ ಉಳಿತಾಯ ಮಾಡ್ಕೋಬೋದು. ನಮ್ಮ ಮನೆಯಲ್ಲಿ ನಾವು 40 ರೂಪಾಯಿಗೆ ಲೀಟ್ರ್ ಹಾಲನ್ನು ತೊಗೋತೀವಿ. ಅದರಲ್ಲಿ ನಂದು ಪ್ರತಿ ತಿಂಗಳು 1200 ರೂಪಾಯಿ ಆಗುತ್ತೆ. 1200 ರೂಪಾಯಿದಲ್ಲಿ ನಾನು ಯಾವ ರೀತಿ ಉಳಿತಾಯ ಮಾಡ್ಕೋತೀನಿ ಅಂತ ಅಂದರೆ,
ಮಾರ್ಕೆಟ್ನಲ್ಲಿ ಹೋಗಿ ಬೆಣ್ಣೆನ ಮತ್ತು ತುಪ್ಪ ಖರೀದಿ ಮಾಡುವ ಹಣವನ್ನೇ ನಾನು ಉಳಿತಾಯ ಮಾಡ್ಕೋತೀನಿ. ಏನಿಲ್ಲ ಅಂದರೂ ಒಂದು 400ರಿಂದ 500 ರೂಪಾಯಿ ಉಳಿತಾಯ ಮಾಡ್ಕೋತೀನಿ. ನಾವು ವಾರಕ್ಕೆ ಒಂದು ಸಾರಿ ಈ ರೀತಿ ಬೆಣ್ಣೆ ಮಾಡ್ಕೊಳ್ಳೋದ್ರಿಂದ ನನಗೆ 100 ಗ್ರಾಮ್ ಅಷ್ಟು ತುಪ್ಪ ಬಂದೇ ಬರುತ್ತೆ. ಅದನ್ನು ಆರೋಗ್ಯಕರ ತುಪ್ಪ ಆಗಿರೋದ್ರಿಂದ ನಾವು ಮನೆಯಲ್ಲಿ ಪರೋಟ, ತಾಲಿಪಟ್ಟಿ ಇವುಗಳಿಗೆಲ್ಲ ಬಳಸ್ಕೋತೀವಿ. ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಉಣ್ತೀವಿ. ಹೊರಗಡೆ ತುಪ್ಪ ಖರೀದಿ ಮಾಡ್ಕೊಳ್ಳೋದ್ರಿಂದ ತುಪ್ಪ ತಿನ್ನೋ ಪ್ರಿಯರಿಗೆ ಈ ರೀತಿ ಮನೆಯಲ್ಲೇ ಮಾಡಿಕೊಡೋದು ತುಂಬ ಒಳ್ಳೆಯದು. ಈ ರೀತಿ ಹಣದ ಉಳಿತಾಯ ಮಾಡೋದರಿಂದ ನಮಗೂ ಒಳ್ಳೆಯದಾಗತ್ತೆ, ಆರೋಗ್ಯವೂ ಚೆನ್ನಾಗಿರುತ್ತೆ. ಹಾಲಿನಲ್ಲಿ ಈ ರೀತಿ ಬಳಸುವುದರಿಂದ ಕಡಿಮೆ ಇಲ್ಲಾಂದ್ರೆ ಸ್ವಲ್ಪ ಪ್ರಮಾಣದಾದರೂ ಉಳಿತಾಯ ಮಾಡ್ಕೋಬಹುದಲ್ಲ. ಹಾಲಿನಿಂದ ಉಳಿತಾಯ ಮಾಡಿಕೊಳ್ಳುವ ವಿಧಾನವನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಚಾನೆಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.